MTR ಮತ್ತು ಈಸ್ಟರ್ನ್ ಹೆಸರು ಕೇಳಿರ್ತೀರಲ್ವಾ? ಇವರ ಪೇರೆಂಟ್ ಕಂಪನಿ ಓಕ್ಲಾ ಇಂಡಿಯಾ ಈಗ ಸ್ಟಾಕ್ ಮಾರ್ಕೆಟ್ಗೆ IPO ಮೂಲಕ ಬರ್ತಾ ಇದೆ. ಓಕ್ಲಾ ಇಂಡಿಯಾದ IPO 29ರಿಂದ 31 ಅಕ್ಟೋಬರ್ನವರೆಗೆ ಓಪನ್ ಆಗಿರುತ್ತೆ ಮತ್ತು ಪ್ರೈಸ್ ಬ್ಯಾಂಡ್ ಬಂದು ₹695 ಇಂದ ₹730 ಪರ್ ಶೇರ್ ಪ್ರೈಸ್ ಇದೆ. ಇದು ಸಂಪೂರ್ಣವಾಗಿ ಆಫರ್ ಫಾರ್ ಸೇಲ್ ನಡೀತಾ ಇದೆ. ಒಟ್ಟು ಇಶ್ಯೂ ಸೈಜ್ ಬಂದು ₹1667 ಕೋಟಿ. ಲಿಸ್ಟಿಂಗ್ ಬಂದು BSE ಮತ್ತು NSE ಯಲ್ಲಿ 6 ನವೆಂಬರ್ಗೆ ಆಗ್ತಾ ಇದೆ. ಓಕ್ಲಾ ಇಂಡಿಯಾ ಒಂದು ಲೀಡಿಂಗ್ ಪ್ಯಾಕೇಜ್ಡ್ ಫುಡ್ ಮತ್ತು ಸ್ಪೈಸ್ ಕಂಪನಿ ಆಗಿದ್ದು ಸೌತ್ ಇಂಡಿಯನ್ ಫುಡ್ ನಲ್ಲಿ ಸ್ಪೆಷಲೈಸ್ ಆಗಿದೆ. ಕಂಪನಿಯ ಬಳಿ ಒಟ್ಟು 3 ಮೇಜರ್ ಬ್ರಾಂಡ್ಸ್ ಇದಾವೆ: MTR, ಈಸ್ಟರ್ನ್ ಮತ್ತು ರಸೋಯಿ ಮ್ಯಾಜಿಕ್. ಇವುಗಳ ಅಡಿಯಲ್ಲಿ 400ಕ್ಕಿಂತ ಹೆಚ್ಚು ಪ್ರಾಡಕ್ಟ್ಸ್ ಗಳಿದಾವೆ. ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ತುಂಬಾ ಸ್ಟ್ರಾಂಗ್ ಆಗಿದೆ. 843 ಡಿಸ್ಟ್ರಿಬ್ಯೂಟರ್ಸ್ ಮತ್ತು 1800 ಸಬ್ ಡಿಸ್ಟ್ರಿಬ್ಯೂಟರ್ಸ್ ನ ಮೂಲಕ ಇಡೀ ಇಂಡಿಯಾದಲ್ಲಿ ಇವರ ಪ್ರೆಸೆನ್ಸ್ ಇದೆ. ಇನ್ನು ಕೆಲವೊಂದು ರಿಸ್ಕ್ ಕೂಡ ಇದಾವೆ. ಓಕ್ಲಾ ಇಂಡಿಯಾದ 70% ರೆವಿನ್ಯೂ ಬರ್ತಾ ಇರೋದು ಸೌತ್ ಇಂಡಿಯಾದಿಂದಲೇ. ಅಂದ್ರೆ ರೀಜನಲ್ ಕಾನ್ಸಂಟ್ರೇಷನ್ ತುಂಬಾ ಹೆಚ್ಚಿದೆ. ರಾ ಮೆಟೀರಿಯಲ್ ಕಾಸ್ಟ್ ಎಕ್ಸ್ಪೆನ್ಸಸ್ ನ 57% ಇದೆ. ಆದ್ರಿಂದ ಪ್ರೈಸ್ ವೊಲಾಟಿಲಿಟಿ ನೇರವಾಗಿ ಪ್ರಾಫಿಟಬಿಲಿಟಿನ ಮೇಲೆ ಎಫೆಕ್ಟ್ ಮಾಡಬಹುದು. FMCG ಸೆಕ್ಟರ್ ನಲ್ಲಿ ಕಾಂಪಿಟೇಷನ್ ಕೂಡ ತುಂಬಾ ಟಫ್ ಆಗಿದೆ. ಇಂಡಿಯನ್ ಕಂಪನೀಸ್ ಕೂಡ ಇದಾವೆ ಮತ್ತು MNC ಕೂಡ ಈ ಸೆಕ್ಟರ್ ನಲ್ಲಿ ಸ್ಟ್ರಾಂಗ್ ಆಗಿದ್ದಾವೆ. ಹಾಗಾದ್ರೆ ನಿಮ್ಮ ಫೇವರೇಟ್ ಫುಡ್ ಕಂಪನಿಯಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ? ಕಮೆಂಟ್ ನಲ್ಲಿ ತಿಳಿಸಿ.